ಇಂದಿನ ನಮ್ಮ ವಿಶ್ಲೇಷಣೆಯು 27 ಜುಲೈ 2026ರಿಂದ 11 ಡಿಸೆಂಬರ್ 2026ರವರೆಗೆ ನಡೆಯುವ 138 ದಿನಗಳ ಆ ಕಾಲಘಟ್ಟವನ್ನು ಆಧರಿಸಿದೆ. ಇದು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಜಾತಕರ ಜೀವನದ ಸಂಪೂರ್ಣ ದಿಕ್ಕನ್ನು ನಿರ್ಧರಿಸುತ್ತದೆ. ನಾವು ಮುಖ್ಯವಾಗಿ 2 ದೊಡ್ಡ ಗ್ರಹಗಳ ಘಟನೆಗಳನ್ನು ಅಧ್ಯಯನ ಮಾಡುತ್ತೇವೆ. ಮೊದಲನೆಯದು ಕರ್ಮ ಮತ್ತು ನ್ಯಾಯದ ದೇವತೆಯಾದ ಶನಿದೇವನ ವಕ್ರಿಯಾಗುವಿಕೆ, ಮತ್ತು ಎರಡನೆಯದು ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ಸ್ಥಿತಿಯಲ್ಲಿರುವಾಗ ಒಂದು ವಿಶೇಷ ದೃಷ್ಟಿ ಸಂಬಂಧವನ್ನು ಸ್ಥಾಪಿಸುವುದು. ಈ ಭವಿಷ್ಯವಾಣಿಯಲ್ಲಿ ತಿಳಿಸಲಾದ ನಿಯಮಗಳು ಮತ್ತು ಗ್ರಹಗಳ ಸ್ಥಿತಿಗಳು ನಿಮ್ಮ ಜೀವನದ ಅನೇಕ ಉತ್ತರಿಸಲಾಗದ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳನ್ನು ನೀಡುತ್ತವೆ. ಆದ್ದರಿಂದ ಪ್ರತಿಯೊಂದು ಅಂಶವನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ನೀವು ನಿಮ್ಮ ಜನ್ಮಕುಂಡಲಿಯ ಮೊದಲನೇ ಭಾವ ಅಥವಾ ಲಗ್ನವನ್ನು ನೋಡಿದರೆ ಅಲ್ಲಿ 3ನೇ ಸಂಖ್ಯೆ ಇರುತ್ತದೆ. ಈ 3 ಸಂಖ್ಯೆಯ ನೇರ ಅರ್ಥವೇನೆಂದರೆ ಇದು ನಿಮ್ಮ ಮಿಥುನ ಲಗ್ನದ ಕುಂಡಲಿಯಾಗಿದೆ. ಮತ್ತು ಇಂದಿನ ನಮ್ಮ ಈ ಸಂಪೂರ್ಣ ಚರ್ಚೆ, ಈ ಸಂಪೂರ್ಣ ಭವಿಷ್ಯವಾಣಿಯು ಇದೇ ಆಧಾರದ ಮೇಲೆ ಇರಲಿದೆ. ನೀವು ಇದನ್ನು ನಿಮ್ಮ ಚಂದ್ರ ರಾಶಿಯಿಂದಲೂ ನೋಡಬಹುದು, ಆದರೆ ಜೀವನದ ಪ್ರಾಯೋಗಿಕ ಘಟನೆಗಳು ಮತ್ತು ನಿಖರವಾದ ಫಲಿತಾಂಶಗಳಿಗಾಗಿ ಲಗ್ನದ ಪ್ರಭಾವವು ಅತ್ಯಂತ ಅಧಿಕ ಮತ್ತು ವಿಶ್ವಾಸಾರ್ಹವಾಗಿರುತ್ತದೆ. ನಿಮ್ಮ ಕರಿಯರ್ ಮತ್ತು ಕರ್ಮಕ್ಷೇತ್ರದ ವಿಶ್ಲೇಷಣೆ ಮಾಡೋಣ. ನಿಮ್ಮ ಕುಂಡಲಿಯ 10ನೇ ಭಾವದಲ್ಲಿ ಎಲ್ಲಿ 12ನೇ ಸಂಖ್ಯೆ ಅಂದರೆ ಮೀನರಾಶಿ ಇದೆಯೋ ಅಲ್ಲಿ ಶನಿದೇವನು ಗೋಚಾರ ಮಾಡುತ್ತಿದ್ದಾನೆ. 10ನೇ ಭಾವವು ನಮ್ಮ ಕರ್ಮವನ್ನು, ನಮ್ಮ ಪ್ರೊಫೆಷನ್ ಅನ್ನು ಮತ್ತು ನಮ್ಮ ಕರಿಯರ್ ಅನ್ನು ಪ್ರತಿನಿಧಿಸುತ್ತದೆ. ಜುಲೈ 27ರಿಂದ ಶನಿದೇವನು ಇಲ್ಲಿ ವಕ್ರಿ ಅವಸ್ಥೆಗೆ ಬರುತ್ತಿದ್ದಾನೆ. ವಕ್ರಿಯಾಗುವುದರ ಖಗೋಳಶಾಸ್ತ್ರೀಯ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಗ್ರಹಗಳು ಎಂದಿಗೂ ಹಿಂದಿನ ದಿಕ್ಕಿನಲ್ಲಿ ಚಲಿಸುವುದಿಲ್ಲ. ಇದು ನೀವು ಚಲಿಸುತ್ತಿರುವ ರೈಲಿನಲ್ಲಿ ಕುಳಿತಿರುವಾಗ ಮತ್ತು ಪಕ್ಕದ ಹಳಿಯಲ್ಲಿ ಮತ್ತೊಂದು ರೈಲು ಹಾದು ಹೋದಾಗ ವೇಗದ ವ್ಯತ್ಯಾಸದಿಂದಾಗಿ ಆ ರೈಲು ಹಿಂದಕ್ಕೆ ಹೋಗುತ್ತಿದೆ ಎಂದು ನಿಮಗೆ ಅನಿಸುವಂತೆಯೇ ಇರುತ್ತದೆ. ಇದು ಕೇವಲ ದೃಷ್ಟಿಭ್ರಮೆ. ಆದರೆ ವೈದಿಕ ಜ್ಯೋತಿಷ್ಯದಲ್ಲಿ ಇದರ ಪ್ರಭಾವವು ಅತ್ಯಂತ ಆಳವಾದ ಮತ್ತು ನಿಖರವಾಗಿರುತ್ತದೆ. ಮಹರ್ಷಿ ಪರಾಶರರ ಒಂದು ಅತ್ಯಂತ ಸ್ಪಷ್ಟ ಮತ್ತು ಪ್ರಾಚೀನ ನಿಯಮವೇನೆಂದರೆ ವಕ್ರಿ ಗ್ರಹವು ಯಾವಾಗಲೂ ಉಚ್ಚ ಗ್ರಹದ ಸಮಾನವಾದ ಫಲವನ್ನು ನೀಡುತ್ತದೆ. ಮತ್ತು ಯಾವುದೇ ಗ್ರಹವು ವಕ್ರಿಯಾದಾಗ ಅದರ ಒಂದು ವಿಶೇಷ ಬಲ, ನಾವು ಅದನ್ನು ಚೇಷ್ಟಾ ಬಲ ಎಂದು ಕರೆಯುತ್ತೇವೆ, ಅದು ತುಂಬಾ ಹೆಚ್ಚಾಗುತ್ತದೆ. ಸಾರಾವಳಿ ಗ್ರಂಥದ 5ನೇ ಅಧ್ಯಾಯದಲ್ಲಿ ಚೇಷ್ಟಾ ಬಲದ ಬಗ್ಗೆ ಅತ್ಯಂತ ವಿಶ್ವಾಸಾರ್ಹವಾದ ಶ್ಲೋಕವೊಂದು ಬರುತ್ತದೆ. ಅದರಲ್ಲಿ ಬರೆಯಲಾಗಿದೆ, ಕ್ವಚಿತ್ ರಾಜ್ಯಂ ಕ್ವಚಿತ್ ಪೂಜಾಂ ಕ್ವಚಿತ್ ದ್ರವ್ಯಂ ಕ್ವಚಿತ್ ಯಶಃ. ಇದರ ನೇರ ಅರ್ಥವೇನೆಂದರೆ ಯಾವುದೇ ಗ್ರಹದ ಚೇಷ್ಟಾಬಲವು ಇಷ್ಟೊಂದು ಹೆಚ್ಚಾದಾಗ ಅದು ವ್ಯಕ್ತಿಗೆ ಕೆಲವೊಮ್ಮೆ ಬಹಳ ದೊಡ್ಡ ಹುದ್ದೆ ಅಥವಾ ಅಧಿಕಾರವನ್ನು ನೀಡಬಹುದು, ಕೆಲವೊಮ್ಮೆ ಸಮಾಜದಲ್ಲಿ ಬಹಳ ಗೌರವ ಮತ್ತು ಪೂಜೆಯನ್ನು ನೀಡಬಹುದು, ಕೆಲವೊಮ್ಮೆ ಅಪಾರ ಸಂಪತ್ತನ್ನು ನೀಡಬಹುದು ಮತ್ತು ಕೆಲವೊಮ್ಮೆ ಬಹಳ ದೊಡ್ಡ ಯಶಸ್ಸನ್ನು ನೀಡಬಹುದು. ಶನಿದೇವನು ಪೂರ್ತಿ 30 ವರ್ಷಗಳ ನಂತರ ನಿಮ್ಮ ಕರಿಯರ್ ಭಾವಕ್ಕೆ ಹಿಂದಿರುಗಿದ್ದಾನೆ ಮತ್ತು ಈ 30 ವರ್ಷಗಳ ಸಂಪೂರ್ಣ ಚಕ್ರದಲ್ಲಿ ಅವನು ವಕ್ರಿಯಾಗುತ್ತಿರುವುದು ಇದು ಕೊನೆಯ ಬಾರಿಯಾಗಿದೆ. ಇದರ ಅರ್ಥವೇನೆಂದರೆ ಕಳೆದ 30 ವರ್ಷಗಳಲ್ಲಿ ನಿಮ್ಮ ಕರ್ಮಗಳು ಏನೇ ಆಗಿರಲಿ, ಯಾವೆಲ್ಲ ತಪ್ಪುಗಳಾಗಿರಲಿ, ಇದು ಅವುಗಳ ಸಂಪೂರ್ಣ ಅಂತಿಮ ಮತ್ತು ಅತಿ ದೊಡ್ಡ ವಿಮರ್ಶೆಯ ಸಮಯವಾಗಿದೆ. ಈ ಗೋಚಾರದ ಪ್ರಭಾವವನ್ನು ನಿಮ್ಮ ವೈಯಕ್ತಿಕ ಕುಂಡಲಿಯಲ್ಲಿ ಪರೀಕ್ಷಿಸಲು ಒಂದು ನಿಖರವಾದ ನಿಯಮವಿದೆ. ನಿಮ್ಮ ಮುಖ್ಯ ಜನ್ಮಕುಂಡಲಿಯನ್ನು ನೋಡಿ. ಅದರಲ್ಲಿ ಶನಿಯ ಮುಂದೆ ಪ್ಲಸ್ ಚಿಹ್ನೆ ಇದ್ದರೆ, ಅಥವಾ ಹಿಂದಿಯ ವ ಅಕ್ಷರ ಬರೆದಿದ್ದರೆ, ಅಥವಾ ಇಂಗ್ಲಿಷ್ನಲ್ಲಿ ರೆಟ್ರೋಗ್ರೇಡ್ ಅಥವಾ ರೆಟ್ ಎಂದು ಬರೆದಿದ್ದರೆ, ಅಂದರೆ ನಿಮ್ಮ ಜನ್ಮದ ಸಮಯದಲ್ಲಿಯೂ ಶನಿ ವಕ್ರಿಯಾಗಿದ್ದನು ಎಂದರ್ಥ. ಹಾಗಾದರೆ ಈ ಪ್ರಸ್ತುತ ಗೋಚಾರವು ನಿಮಗೆ ಅತ್ಯಂತ ಲಾಭದಾಯಕವೆಂದು ಸಾಬೀತಾಗಲಿದೆ. ನಿಮ್ಮ ಜೀವನದಲ್ಲಿ ಈ ಸಮಯವು ಬಹಳ ವೇಗವಾಗಿ ಯಶಸ್ಸನ್ನು ತರುತ್ತದೆ ಮತ್ತು ನಿಮ್ಮ ಹೋರಾಟವು ಶೂನ್ಯಕ್ಕೆ ಸಮನಾಗಿರುತ್ತದೆ. ಆದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿಯು ಮಾರ್ಗಿಯಾಗಿದ್ದರೆ, ಅಂದರೆ ಅವನ ಮುಂದೆ ಅಂತಹ ಯಾವುದೇ ಚಿಹ್ನೆ ಇಲ್ಲದಿದ್ದರೆ, ಸಕಾರಾತ್ಮಕ ಫಲಿತಾಂಶಗಳು ನಿಮಗೂ 100% ಸಿಗುತ್ತವೆ. ಆದರೆ ಅದಕ್ಕಾಗಿ ನೀವು ಬಹಳ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಮತ್ತು ಯಶಸ್ಸು ಸ್ವಲ್ಪ ನಿಧಾನಗತಿಯಲ್ಲಿ ನಿಮ್ಮತ್ತ ಬರುತ್ತದೆ. ಗ್ರಹಗಳ ತತ್ವಗಳ ಮಿಲನವು ಇಲ್ಲಿ ಒಂದು ವಿಶೇಷ ಪರಿಸ್ಥಿತಿಯನ್ನು ಉಂಟುಮಾಡುತ್ತಿದೆ. ವಾಯುತತ್ವದ ಗ್ರಹವಾದ ಶನಿದೇವನು ಜಲತತ್ವದ ರಾಶಿಯಾದ ಮೀನ ರಾಶಿಯಲ್ಲಿ ಕುಳಿತಿದ್ದಾನೆ. ಗಾಳಿ ಮತ್ತು ನೀರು ಸೇರಿದಾಗಲೆಲ್ಲ ಸ್ವಾಭಾವಿಕವಾಗಿ ಗುಳ್ಳೆಗಳು ಏಳುತ್ತವೆ, ನೊರೆ ಉಂಟಾಗುತ್ತದೆ. ಮತ್ತು ಇದು ತುಂಬಾ ಹೆಚ್ಚಾದರೆ ನೀರಿನಲ್ಲಿ ಭಾರೀ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಇದು ಹೇಗಿದೆ ಅಂದ್ರೆ, ವಾಹನದ ಚಕ್ರದಲ್ಲಿ ಗಾಳಿಯನ್ನು ಅತಿಯಾಗಿ ತುಂಬಿದಾಗ ಅದು ರಸ್ತೆಯ ಮೇಲೆ ಅನಿಯಂತ್ರಿತವಾಗಿ ಹಾರುವಂತೆಯೇ ಇರುತ್ತದೆ.
ನಿಮ್ಮ 10ನೇ ಭಾವದಲ್ಲೂ ಇದೇ ರೀತಿಯ ಏರುಪೇರು ಉಂಟಾಗಲಿದೆ. ನಿಮ್ಮ ಕರಿಯರ್ ಮತ್ತು ಕಾರ್ಯಕ್ಷೇತ್ರದಲ್ಲಿ ಬಹಳಷ್ಟು ಅಸ್ಥಿರತೆ ಇರುತ್ತದೆ. ಈ ಸಮಯವು ನಿಮ್ಮಲ್ಲಿ ಒಂದು ಭ್ರಮೆಯನ್ನು ಉಂಟುಮಾಡುತ್ತದೆ. ನೀವು ಬಹಳಷ್ಟು ಕಷ್ಟಪಡುತ್ತಿದ್ದೀರಿ, ಹಗಲಿರುಳು ಓಡಾಡುತ್ತಿದ್ದೀರಿ, ಆದರೆ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬರುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಆದರೆ ಈ ವೈಫಲ್ಯ ಕೇವಲ ಒಂದು ಭ್ರಮೆಯಾಗಿದೆ. ಈ ಸಮಯದಲ್ಲಿ ನೀವು ಮಾಡುವ ಹೋರಾಟದ ಅತ್ಯಂತ ಘನ ಮತ್ತು ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಡಿಸೆಂಬರ್ ತಿಂಗಳಿನಲ್ಲಿ ಸಂಪೂರ್ಣವಾಗಿ ಪಡೆಯುತ್ತೀರಿ. ಕಾರ್ಯಕ್ಷೇತ್ರದಲ್ಲಿ ನೀವೀಗ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಯಾವುದೇ ರೀತಿಯ ಎಗ್ರೆಷನ್ ಅಥವಾ ಪ್ರಚೋದನೆಗೆ ಒಳಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನೀವು ಉದ್ಯೋಗದಲ್ಲಿದ್ದರೆ ಮತ್ತು ಅಲ್ಲಿನ ನಕಾರಾತ್ಮಕತೆಯಿಂದ ಬೇಸತ್ತು ಅಥವಾ ನಿಮ್ಮ ತಂದೆ ಅಥವಾ ಸ್ನೇಹಿತರ ಸಲಹೆಯನ್ನು ಕೇಳಿ ಇದ್ದಕ್ಕಿದ್ದಂತೆ ಉದ್ಯೋಗವನ್ನು ತೊರೆದು ಬಿಸ್ನೆಸ್ಗೆ ಇಳಿಯಲು ಯೋಚಿಸುತ್ತಿದ್ದರೆ ನಿಲ್ಲಿ. ಶನಿದೇವನಿಗೆ ಆತುರ ಮತ್ತು ಎಗ್ರೆಷನ್ ಖಂಡಿತವಾಗಿಯೂ ಸ್ವೀಕಾರಾರ್ಹವಲ್ಲ. ನೀವು ಯೋಚಿಸದೆ ಪ್ರಚೋದನೆಗೆ ಒಳಗಾಗಿ ಯಾವುದೇ ಹೆಜ್ಜೆ ಇಟ್ಟರೆ ಶನಿದೇವನು ತಕ್ಷಣವೇ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುತ್ತಾನೆ ಮತ್ತು ನೀವು ಭಾರೀ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನೀವು ಎಲ್ಲಿದ್ದೀರೋ ಅಲ್ಲೇ ಸ್ಥಿರತೆಯಿಂದ ದೃಢವಾಗಿರಿ. ಹೌದು, ನೀವು ಮೊದಲೇ ಬಿಸ್ನೆಸ್ನಲ್ಲಿದ್ದರೆ ಅಥವಾ ನೀವು ಬಹಳ ಹಿಂದಿನಿಂದಲೂ ಯಾವುದೇ ಭದ್ರವಾದ ಯೋಜನೆಯನ್ನು ರೂಪಿಸಿದ್ದರೆ, ವಿಶೇಷವಾಗಿ ರಿಯಲ್ ಎಸ್ಟೇಟ್, ನಿರ್ಮಾಣ ಕಾರ್ಯ, ಕಬ್ಬಿಣ, ಉಕ್ಕು, ಸಾರಿಗೆ ಅಥವಾ ಮಾಹಿತಿ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಈ ಸಮಯವು ನಿಮಗೆ ಬಹಳ ದೊಡ್ಡ ಯಶಸ್ಸನ್ನು ನೀಡಬಹುದು. ಭಾವ ಮತ್ತು ಗ್ರಹದ ಸಂಬಂಧದ ಇನ್ನೊಂದು ನಿಯಮವೇನೆಂದರೆ, ಯಾವುದೇ ಗ್ರಹವು ಯಾವುದೇ ಭಾವದಲ್ಲಿ ಕುಳಿತಾಗ ಅದು ಬಾಡಿಗೆದಾರನಂತೆ ವರ್ತಿಸುತ್ತದೆ. ಬಾಡಿಗೆದಾರನು ಆ ಮನೆಯ ಮೇಲೆ ಮಾಲೀಕನಿಗಿಂತ ಹೆಚ್ಚು ಪ್ರಭಾವ ಬೀರುತ್ತಾನೆ, ಏಕೆಂದರೆ ಅವನು ಸ್ವತಃ ಅಲ್ಲಿ ವಾಸಿಸುತ್ತಿರುತ್ತಾನೆ. ಶನಿದೇವನು 10ನೇ ಭಾವದ ಬಾಡಿಗೆದಾರನಾಗಿದ್ದಾನೆ ಮತ್ತು ಅವನು ಇಲ್ಲಿಂದ ನಕಲಿ ಮತ್ತು ತೋರಿಕೆಯ ವಿಷಯಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತಾನೆ. ನಾವು ಉದ್ಯೋಗದಲ್ಲಿ ಆಗಾಗ್ಗೆ ಯಂತ್ರದಂತೆ ಕೆಲಸ ಮಾಡಲು ಪ್ರಾರಂಭಿಸುತ್ತೇವೆ. ಇದನ್ನು ಮಸಲ್ ಮೆಮರಿ ಎಂದು ಕರೆಯಲಾಗುತ್ತದೆ. ನೋಡದೆಯೇ ಈರುಳ್ಳಿ ಕತ್ತರಿಸುವ ಹಾಗೆ. ಶನಿದೇವನು ವಕ್ರಿಯಾಗಿ ನಿಮ್ಮ ಈ ಅಭ್ಯಾಸವನ್ನು ಮುರಿಯುತ್ತಾನೆ. ಅವನು ನೀವು ಯಂತ್ರದಂತೆ ಕೆಲಸ ಮಾಡುವುದನ್ನು ತಡೆಯುತ್ತಾನೆ ಮತ್ತು ನಿಮ್ಮ ವೃತ್ತಿಪರ ಜೀವನದ ಆಳಕ್ಕೆ ಹೋಗಿ ಅದನ್ನು ಸುಧಾರಿಸಲು ನಿಮ್ಮನ್ನು ಒತ್ತಾಯಿಸುತ್ತಾನೆ. ನಿಮ್ಮ ಕಚೇರಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಅಧಿಕಾರಿಗಳ ಒಳಗೆ ಬಹಳಷ್ಟು ಅಭದ್ರತೆಯ ಭಾವನೆ ಇರುತ್ತದೆ. ಆದ್ದರಿಂದ ನೀವು ಬಹಳ ರಾಜತಾಂತ್ರಿಕತೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ನಿಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಡಿ. ಕಚೇರಿ, ರಾಜಕೀಯ ಮತ್ತು ಇತರರನ್ನು ನಿಂದಿಸುವುದರಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ. ಕುದುರೆಯ ಕಣ್ಣುಗಳಿಗೆ ಪಟ್ಟಿ ಕಟ್ಟಿರುವ ಹಾಗೆ ನಿಮ್ಮ ಸಂಪೂರ್ಣ ಫೋಕಸ್ ಕೇವಲ ನಿಮ್ಮ ಕೆಲಸದ ಮೇಲೆ ಇರಲಿ.